ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ ಬಿಜೆಪಿ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಕೊಪ್ಪಳ ಕೂಡ ಒಂದು. ಕೊಪ್ಪಳದಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟೋದು ಬಹುತೇಕ ಖಚಿತ ಅನ್ನೋ ಮಾಹಿತಿ. ಯಾಕೆ ನೋಡ್ತಾ ಹೋಗೋಣ. ಬಿಜೆಪಿಗೆ ಬಂಡಾಯದ ಬಿಸಿ. ಸಂಸದ ಕರಡಿ ಸಂಗಣ್ಣ ಪಕ್ಷೇತರ ಸ್ಪರ್ಧೆ ಇಂದು ಬೆಂಬಲಿಗರ ಸಭೆ ಬಳಿಕ ಘೋಷಣೆ. ರಾಜ್ಯ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟಿದೆ. ಈಶ್ವರಪ್ಪ ಬಳಿಕ ಕರಡಿ ಸಂಗಣ್ಣ ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ನಿರ್ಧಾರದ ವಿರುದ್ಧ ಬಂಡಾಯವೆದ್ದಿದ್ದಾರೆ. ಕೊಪ್ಪಳ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಸಂಸದ ಕರಡಿ ಸಂಗಣ್ಣ ಪಕ್ಷೇತರ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಳೆದ 2010ರಿಂದ ಬಿಜೆಪಿಯಲ್ಲಿರುವಂತಹ ಸಂಗಣ್ಣ ಕರಡಿ ಕಳೆದ 2 ಅವಧಿಗೆ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಆದ್ರೆ ಹೈಕಮಾಂಡ್ ಈ ಬಾರಿ ಸಂಗಣ್ಣ ಕರಡಿಗೆ ಟಿಕೆಟ್ ನಿರಾಕರಿಸಿದೆ. ವೈದ್ಯ ಡಾಕ್ಟರ್ ಬಸವರಾಜು ಕ್ಯಾವಟರ್ ಹೆಸರನ್ನ ಘೋಷಿಸಿದೆ. ಇದರಿಂದ ಕರಡಿ ಸಂಗಣ್ಣ ಹಾಗೂ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಕೊಪ್ಪಳ ಕ್ಷೇತ್ರದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಅಂತ ಬೆಂಬಲಿಗರು ಒತ್ತಡ ಹಾಕ್ತಿದ್ದಾರೆ. ಇಂದು ಕೊಪ್ಪಳದಲ್ಲಿ ತಮ್ಮ ಬೆಂಬಲಿಗರ ಸಭೆ ನಡೆಸಲಿರುವಂತಹ ಸಂಸದ ಅಭಿಪ್ರಾಯ ಪಡ್ಕೊಂಡು ನಂತರ ತೀರ್ಮಾನ ಪ್ರಕಟಿಸುವ ಸಾಧ್ಯತೆ ಇದೆ. ದೊಡ್ಡನಗೌಡರಿಗೆ ಅದಲ್ಲದೆ 2-3 ಪ್ರಶ್ನೆಗಳನ್ನು ನಾವು ಇಟ್ಟಿದ್ದೀವಿ. ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ. ನಾಯಕರುಗಳು, ಕಾರ್ಯಕರ್ತರು, ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಒಬ್ಬನೇ ಹೇಳಲಿಕ್ಕಾಗೋದಿಲ್ಲ. ಗುರುವಾರ ಸಭೆಯನ್ನು ಕರಿತೇವೆ. ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ, ಕಾರ್ಯಕರ್ತರ, ಮುಖಂಡರ, ಯುವ ನಾಯಕರ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡ್ತೇವೆ. ಮುಂದಿನ ಹೆಜ್ಜೆಯನ್ನೇ ಇಡತಕ್ಕಂಥದ್ದು. ಅದ್ಯಾವ ಮಾನದಂಡದ ಮೇಲೆ ಟಿಕೆಟ್ ಘೋಷಿಸಿದ್ದಾರೋ ಏನು ಅಂತ ಹೈಕಮಾಂಡ್ ವಿರುದ್ಧ ಕರಡಿ ಸಂಗಣ್ಣ ಗರಿಮಾಕಿದ್ದಾರೆ. ಟಿಕೆಟ್ ನೀಡೋ ಮೊದಲು ಸೌಜನ್ಯಕ್ಕೂ ಕರೆ ಮಾಡಿ ಕೇಳಿಲ್ಲ. ಇದರಿಂದ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಸ್ಪರ್ಧೆ ಅನಿವಾರ್ಯ ಎಂಬ ಮಾತುಗಳು ಆಪ್ತ ವಲಯದಿಂದ ಕೇಳಿಬಂದಿದೆ ಅಂತ ಬಂಡಾಯದ ಸುಳಿವನ್ನ ಕೊಟ್ಟಿದ್ದಾರೆ. ಒಂದೊಮ್ಮೆ ಸಂಗಣ್ಣ ಕರಡಿ ಸ್ಪರ್ಧೆ ಮಾಡಿದ್ರೆ ಇದರ ನೇರ ಪರಿಣಾಮ ಬಿಜೆಪಿ ಮೇಲೆ ಬೀಳೋದಂತೂ ಸತ್ಯ ನೋಡಿ. ಈ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರು ಸಂಸದ ಸಂಗಣ್ಣ ಕರಡಿ ಅವರ ಮನವೊಲಿಸ್ತಾ ಇದ್ರು. ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಜಾತಿಯ ಆಧಾರದಲ್ಲೇ ಚುನಾವಣೆ ನಡೆಯುವ ಕೊಪ್ಪಳ ಕ್ಷೇತ್ರದಲ್ಲಿ ಕಳೆದ 1991ರಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಸೋಲನ್ನ ಉಂಡಿದ್ರು. ಆದ್ರೆ ಈ ಬಾರಿ ಒಂದೇ ಜಾತಿಗೆ ಸೇರಿದಂತಹ 2 ಅಭ್ಯರ್ಥಿಗಳ ಸ್ಪರ್ಧೆಯಿಂದ ಮತ ವಿಭಜನೆಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿನ ಹಾದಿ ತೀರಾ ಸುಲಭ ಆಗುತ್ತೆ ಅಂತ ವಿಶ್ಲೇಷಣೆ ಕೇಳಿಬಂದಿದೆ. ಮುಖಂಡ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.